ವಿಜಯಾನಂದ ಕಾಶ್ಯಪ್ಪನವರ ವಿರುದ್ಧ ಶಾಸಕ ಯತ್ನಾಳ್ ಆಕ್ರೋಶ. ಪಂಚಮಸಾಲಿ ಕಾರ್ಯಾಚರಣೆ ಸಭೆಗೆ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ್ ಅವರನ್ನ ಕರೆಯಲ್ಲ ಎಂದು ಹೇಳಿದ್ದಕ್ಕೆ ಶಾಸಕ ಕಾಶ್ಯಪ್ಪನವರ ವಿರುದ್ಧ ಶಾಸಕ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಇಲ್ಲಿಗೆ ಬಂದಿದ್ದು ವಕ್ ವಿಚಾರಕ್ಕೆ. ಕಾಶ್ಯಪ್ಪನವರ ಯಾರಿಗಾದರೂ ಕರೆಯಲಿ, ಏನಾದರೂ ಕಿಸಿಯಲಿ, ನಮಗೇನು ಸಂಬಂಧವಿಲ್ಲವೆಂದು ಖಾರವಾಗಿ ಉತ್ತರಿಸಿದ ಯತ್ನಾಳ್. ಎಷ್ಟಿತ್ತು ಏನಾಗೈತಿ ಈಗ? ನಮ್ದು ನೋಡ್ರಿ ಇದು 2017ದಾಗ ಕಲ್ತದ್ರಿ. ನಮ್ಗೆ ಮೊದಲು ಎಷ್ಟು ಹಳೆ ಜಮೀನು ನಿಮ್ದು? ನಿಮ್ಮ ಜಮೀನು ನಿಮ್ಮ ಕಾಲ ಎಷ್ಟು ಎಕರೆ? ಟೋಟಲ್ 10 ಎಕರೆ 11 ಗುಂಟು ನಂದು ಇರೋದು. ಮತ್ತು ಅಚಾನಕ್ ರೈಲ್ವೇದ 1 ಎಕರೆ 18 ಗುಂಟೆ ಹೋಗ್ಯಾವ. ಆ ಟೈಮಿಗೆ ನಾ ಪೇಮೆಂಟ್ ತೊಗೋಕ ಮೊದಲು ಒಂದಿನ ಮೊದಲು ಗ್ರ್ಯಾಂಟ್ ವಕ್ ಬೋರ್ಡ್ ಅಂತ ಬಂದದ್ದು. ಹಿಂದಿನ ದಿವಸ ಯಾವಾಗದು? ಇಲ್ಲೇ ಸರ್ ಡೇಟ್ ಸರ್ 22 2022 22ಕ್ಕೆ ಇದೇನ ರೊಕ್ಕ ಬಂದಿಲ್ಲ ನಿಮ್ಗೆ? ಇದೇ ರೊಕ್ಕ ಬಂದಿಲ್ಲ. ಜಮಾ ಮಾಡಕ್ ಹೇಳ್ಯಾರ, ಜಮಾ ಮಾಡಕ್ ಹೇಳ್ಯಾರ. ರೊಕ್ಕ ಬಂದಾಗ ಇಲ್ಲ ನಿಮ್ಗೆ? ಕೋರ್ಟ್ ನಡೆದ ಎಲ್ಲಿ ಹೋಗೋದೈತಿ? ಇಲ್ಲ ನಿಂದು ವಕ್ಫ್ ಆಗೈತೆ? ಎಷ್ಟು ಎಕರೆ ನಿಂದು? ಒಂದು 4 ಎಕರೆ ಸರ್ ನಮ್ದು. ಇದೇ ಕಾಲದಿಂದ ನಮ್ದು ಆದ್ರೆ ಆಗ್ತದೆ. ನಮ್ದು ಈಗ 40-50 ವರ್ಷದಿಂದ ಆದ್ರೆ ಇವಾಗ 4-5 ವರ್ಷ ಆಯ್ತು ಸರ್ ಬಂದಿದೆ. ಟ್ರೈನ್ ಹೋಗೈತೆ ಸರ್ ನಮ್ಮದ್ರಾಗ. 1 ಎಕರೆ ಟ್ರೈನ್ ಹೋಗ್ತಾನಾಗ ಬಂದಿಲ್ಲ. ಅವರು ವಕ್ಫ್ಗೆ ಹಾಕ್ಬೇಕಂತ ಹೇಳ್ಯಾರ. ಅವರು ವಾದ ಬರ್ರಿ ಸರ್. ನನ್ನ ಹೆಸರು ಸುಭಾಷ್ ಗುಜ್ಜರ್ ಅಂತ ಹೇಳಿ. ಇವ್ರಿಗೇನು ಗೊತ್ತೇ ಇಲ್ಲ ಅದು ವಕ್ಫ್ ಅಂತ ಬಂದಿದ್ದು. ನೀವು ಯಾವಾಗ ನೋಡ್ಕೊಂಡಿವಿ? ನೋಡ್ಬಿಡಿ. 2020 ಸರ್ ರೈಲ್ವೇದವರು ನಮ್ಗೆ ಆಯ್ತು ತೊಗೊಂಡಲ್ಲ ಸರ್. ತೊಗೊಂಡ್ಮೇಲೆ 2022-20ರಾಗ ರೀ ನಾವು ರೊಕ್ಕ ತೊಗೋಬೇಕಂತ ರೈಲ್ವೆಗೆ ಹೋದಾಗ್ರಿ ಕೆಲವೊಂದು ಡಾಕ್ಯುಮೆಂಟ್ಸ್ ತೆಗಿಸಿದ್ವಿ ರೀ. ಅವಾಗ ಬಂದಿದ್ವಿ ಅರ್ಧ ಡಾಕ್ಯುಮೆಂಟ್ಸ್ ಆಗಿ ಇನ್ನೂ ಅರ್ಧ ತೊಗೋಬೇಕಂತ ಹೋದಾಗ್ರಿ ಅಲ್ಲಿ ಆಟೋಮೆಟಿಕಾಗಿ ರೊಕ್ಕ ಬಂದಿತ್ತು. ರೈಲ್ವೆದವ್ರು ಕೇಳಿದಾಗ ಅವ್ರು ಏನಂದ್ರೆ ವಕ್ಫ್ದವ್ರು ರೊಕ್ಕ ಕೊಡಬೇಡ್ರಿ, ಇಂದ್ರ ಸ್ಟೇ ಹಾಕ್ರಿ, ನಮ್ಮ ರೊಕ್ಕವ ನಾವು ತೊಗೊಂತೀವಿ ಅಂತೇಳಿ ಅರ್ಜಿ ಕೊಟ್ಟಾರ ಅಂತ ಹೇಳಿದ್ರು. ಅಲ್ಲಿಂದ ಈಗ 2000 ಅಲ್ಲಿ ಮಟ್ಟ ನೀವು ನೋಡ್ಕೊಂಡೇ ಇಲ್ಲ. ಉತ್ತಾರ ತೆಗೆದು ಇದು ಪಾಡಿ ತೆಗೆದು ಅವತ್ತಾಗೈತೆ. ರೊಕ್ಕ ಕೊಟ್ಟ ರಿಜಿಸ್ಟರ್ ಮಾಡ್ಕೊಂಡಿದ್ರು 25 ಆದ್ಮೇಲೆ ಇನ್ನೂ ರೊಕ್ಕ ಬಂದಿಲ್ಲ ಸರ್. ಇಲ್ಲೇ ಹೋಗ್ಯದ ನಿಂತ ಜಾಗದಾಗ ಹೋಗ್ಯದ ರೈಲ್ವೆ. ಭೂ ಪರಿಹಾರ ಬರತಕ್ಕ ಒಟ್ಟು ನಿಮ್ಮ ಹಳ್ಳಿಯೊಳಗೆ ಎಷ್ಟು ಭೂಮಿ ಹೋಗೈತಿ? ಹಿಂಗೆ 150 ಯಾರು ಟ್ರೈನಿಗೆ ಹೋಗ್ಯದ ಅಷ್ಟೇ. ಏನಿಲ್ಲಪ್ಪ ವಕ್ಫ್ ಅಂತ ಮಾಡಿದ್ದು ಒಟ್ಟು 150 ಎಕರೆ ಹೋಗ್ಯದ. ಎಷ್ಟು ಜನ ರೈತರಿಗೆ? ಇವತ್ತು ಯತ್ನಾಳ್ ಅವರ ನೇತೃತ್ವದ ನಮ್ಮ ತಂಡ 3ನೇ ದಿನ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ವಕ್ಫ್ ಬಾಧಿತ ಪ್ರದೇಶಗಳಿಗೆ ವಕ್ಫ್ ಬಾಧಿತ ಜನರನ್ನ ಭೇಟಿ ಮಾಡುವಂತ ಕೆಲಸವನ್ನು ಮುಂದುವರಿಸಿದ್ದೇವೆ. ಇಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಪೊಂಗಟ್ಟಿ ಗ್ರಾಮದೊಳಗೆ ನಿಂತಿದೀವಿ. ನಾವು ನಿಂತಿರೋ ಜಾಗ ರೈತರದ್ದು. ರೈತರಿಗೆ ರೈಲ್ವೆ ಇಲಾಖೆಯವರು ಇದನ್ನ ಸ್ವಾಧೀನ ಪಡಿಸ್ಕೊಂಡು ಕೊನೆ ಹಂತದಲ್ಲಿ ಇದನ್ನ ಅವರಿಗೆ ಕಾಂಪನ್ಸೇಷನ್ ಅನ್ನ ಪರಿಹಾರಧನವನ್ನು ಕೊಡುವಂತ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ನವರು ಮಧ್ಯೆ ಬಂದು ಅನಗತ್ಯವಾಗಿ ಗೊಂದಲ ಕ್ರಿಯೇಟ್ ಮಾಡಿ ಇದು ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಿದ್ದು, ಈ ಹಣ ನಮಗ್ ಬರ್ಬೇಕು ಅಂತ ಹೇಳಿ ಯಾವುದೇ ಆಧಾರ ಇಲ್ಲದೆ ಕ್ಲೇಮ್ ಮಾಡ್ತಾ ಇದ್ದಾರೆ. ಇದು ಬರೀ
ರಾಯಚೂರು ಜಿಲ್ಲೆ ಮಾತ್ರ, ದಾವಣಗೆರೆ, ಯಾದಗಿರಿ ಜಿಲ್ಲೆ ಮಾತ್ರ ಅಂತ ಅಲ್ಲ. ನಾವು ಬೀದರಿಂದ ಶುರು ಮಾಡಿದ್ರೆ ಚಾಮರಾಜನಗರ ಜಿಲ್ಲೆವರೆಗೂ ಆ ರೀತಿಯ ಪ್ರಕರಣಗಳು ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ. ಯತ್ನಾಳ್ ಅವರು ನಮ್ಮ ಬಿಜಾಪುರದಲ್ಲಿ ಹೋರಾಟ ಮಾಡಿದ ಮೇಲೆ ಕೇಂದ್ರ ಸಚಿವರು ಇಲ್ಲಿ ಭಾಗವಹಿಸಿದ್ರು ಮತ್ತು ಜಗದಂಬಿಕಾ ಪಾಲ್ ಜಾಯಿಂಟ್ ಸೆಲೆಕ್ಟ್ ಕಮಿಟಿಯ ಅಧ್ಯಕ್ಷರು, ಅವ್ರ ಸದಸ್ಯರು ಕೂಡ ಬಂದು ಮಾಹಿತಿಗಳನ್ನು ತಗೊಂಡು ಹೋಗಿದ್ದಾರೆ. ಇವತ್ತು ಈ ವಕ್ಫ್ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಒಂದು ಕೃಪಾಪೋಷಿತವಾಗಿರ್ತಕ್ಕಂಥ ಚಟುವಟಿಕೆ. ಈಗ ನಮಗೂ ಇದರ ಸಮಸ್ಯೆ ಅರಿವಿರ್ಲಿಲ್ಲ ಅಷ್ಟು. ಇದು ಒಂದು ಕ್ಯಾನ್ಸರ್ ರೀತಿಯಿಂದ ಒಳಗೆ ಮನುಷ್ಯನನ್ನ ಕಟ್ ಮಾಡಿದ ಹಾಗೆ ಈ ರೈತರನ್ನ, ಆನಂತರ ಮಠ ಮಂದಿರಗಳನ್ನ, ಹಾಗೇನೆ ಸರ್ಕಾರಿ ಶಾಲೆಗಳನ್ನ, ಅಂಗನವಾಡಿಗಳನ್ನ ಎಲ್ಲವನ್ನ ಕಬಳಿಸ್ತಾ ಇದ್ದಾರೆ. ಆ ರೀತಿಯ ಕಬಳಿಸೋದಕ್ಕೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಇದನ್ನು ಜಮೀರ್ ಅಹಮದ್ ಖಾನ್ ಅವರು ಶುರು ಮಾಡಿದ್ರು. ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಆ ಪಾಣಿನಲ್ಲಿ ಕಾಲಂ ನಂಬರ್ 11ರಲ್ಲಿ ಬರೆದಿರೋದನ್ನ ತೆಗೆದುಹಾಕಕ್ಕೆ ನಾನು ಸೂಚನೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಆಸ್ಪದ ಕೊಡ್ತಾ ಇಲ್ಲ. ಅದಕ್ಕೆ ಇದರ ವಿರುದ್ಧ ಹೋರಾಟವನ್ನು ಶುರು ಮಾಡಿದ್ದೇವೆ. ಯತ್ನಾಳ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈ ರೀತಿಯ ಎಲ್ಲ ಮಾಹಿತಿಗಳು ವಾರ್ ರೂಮಿಗೂ ಬಂದಿದೆ. ಸ್ವತಃ ನಾವು ಅನೇಕ ಸ್ಥಳಗಳಿಗೆ ಹೋಗ್ತಾ ಇದ್ದೀವಿ. ಮತ್ತೆ 30ನೇ ತಾರೀಕು ಬಾಗಲಕೋಟೆ ಜಿಲ್ಲೆ ತೇರದಾಳದಲ್ಲಿ ಈ ರೀತಿಯ ವಕ್ಫ್ ಯಾವುದೇ ಒಂದು ಆಸ್ತಿಯನ್ನ ನಮೂದಿಸಿದ್ದಾರೆ, ಆ ಸ್ಥಳಗಳಿಗೂ ಭೇಟಿ ಕೊಡೋರಿದ್ದೀವಿ. ಅದೇ ರೀತಿ 1ನೇ ತಾರೀಕು ಡಿಸೆಂಬರ್ ಬೆಳಗಾಮಲ್ಲಿ ವಕ್ಫ್ ಬಾಧಿತರ ಸಮಾವೇಶನು ಕೂಡ, ಬೆಳಗಾಂ ಜಿಲ್ಲೆಯ ವಕ್ಫ್ ಬಾಧಿತರ ಸಮಾವೇಶನು ಕೂಡ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲಕ್ಕೂ ಹೊಣೆ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಅದನ್ನು ಪೋಷಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಈ ರೀತಿಯ ಗೊಂದಲಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ರಾಜ್ಯದಲ್ಲಿ ಕಣ್ತರಿಸುವಂತ ಕೆಲಸವನ್ನ ಬಿಜಾಪುರದಿಂದ ಶುರು ಮಾಡಿದ್ದಾರೆ ಮತ್ತು ಜಗದಂಬಿಕಾ ಪಾಲ್ ಅವರು ಬಂದು ಇದರ ಮಾಹಿತಿಗಳನ್ನ ಅಲ್ಲಿ ತಗೊಂಡು ಹೋಗಿ ರಾಜ್ಯಾದ್ಯಂತ ಇರುವಂತ ಮಾಹಿತಿ ಕೇಳಿದ್ದಾರೆ. ಜನಜಾಗೃತಿ ಮೂಡಿಸೋದ್ರ ಜೊತೆಗೆ ಈ ರೀತಿಯ ಮಾಹಿತಿಗಳನ್ನು ನಾವು ಕಲೆ ಹಾಕ್ತಾ ಇದ್ದೀವಿ ಮತ್ತು ಸದ್ಯದಲ್ಲೇ ನಮ್ಮೆಲ್ಲರ ನಿಯೋಗ ಯತ್ನಾಳ್ ಅವ್ರ ನೇತೃತ್ವದಲ್ಲಿ ದೆಹಲಿಗೆ ಹೋಗಿ ಜಗದಂಬಿಕಾ ಪಾಲ್ ಅವರಿಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತೇವೆ. ಮತ್ತು ಈಗೇನು ಪಾರ್ಲಿಮೆಂಟ್ ಅಲ್ಲಿ, ಲೋಕಸಭೆನಲ್ಲಿ, ರಾಜ್ಯಸಭೆನಲ್ಲಿ ಏನು ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ, ಈ ವಕ್ಫಿನ ಸಮಸ್ಯೆ ಏನಾಗ್ತಾ ಇದೆ, ಯಾವುದೇ ಆಧಾರ ಇಲ್ಲದೇನೆ ವಕ್ಫ್ ಅಂತ ಕ್ಲೇಮ್ ಮಾಡ್ತಾರೆ. ಆ ರೀತಿಯ ಒಂದು ಅಮೆಂಡ್ಮೆಂಟ್ ಏನ್ ಬರ್ತಾ ಇದೆ, ರೈತರ ಜಮೀನು ಉಳಿಸೋದಕ್ಕೆ, ಗುಡಿ ಗುಂಡಾರಗಳನ್ನು ಉಳಿಸೋದಕ್ಕೆ, ಮಠ ಮಂದಿರಗಳನ್ನು ಉಳಿಸೋದಕ್ಕೆ ಮತ್ತು ಸರ್ಕಾರಿ ಜಮೀನುಗಳನ್ನು ಉಳಿಸೋದಕ್ಕೆ ಏನ್ ಕಾನೂನು ಮೋದಿ ಸರ್ಕಾರ ತರ್ತಾ ಇದೆ, ಅದರಲ್ಲಿ ಏನೇನು ಆಗ್ಬೇಕು ಅನ್ನೋದು ಕೂಡ ನಾವು ಚರ್ಚೆಯನ್ನ ದೆಹಲಿನಲ್ಲಿ ಮಾಡುವಂತವ್ರು ಇದ್ದೇವೆ. ಈಗಾಗಲೇ ನಮ್ಮ ಈ ಒಂದು ತಂಡದ ಮುಖಂಡರಾದಂತ ಶ್ರೀ ಅರವಿಂದ್ ಲಿಂಬಾವಳಿ ಅವರು ವಿವರವಾಗಿ ಅನ್ನುವಂಥದ್ದು ಇವತ್ತು ನೀವು ಎಲ್ಲ ಕೇಳಿದಿರಿ, ರೈತರ ಅವ್ರ ಬಾಯಿಂದಲೇ ಕೇಳಿದಿರಿ. ಯಾವ ರೀತಿ ವಕ್ಫು ಯಾವ ಆಧಾರಗಳೇ ಇಲ್ಲ ಅವ್ರಿಗೆ, ಏನ್ ಡಾಕ್ಯುಮೆಂಟ್ಸ್ ಇದೆ, ಇದು ವಕಫ್ ಆಗ್ಲಿಕ್ಕೆ ಏನು ಇದರಲ್ಲಿ ಏನಾದ್ರೂ ಮಜಾರ್ ಇದೆಯಾ, ಕಬ್ರಸ್ತಾನ್ ಇದೆಯಾ, ಯಾವ್ದಾದ್ರು ಮಸೀದ್ ಇದೆಯಾ, ಅಥವಾ ಯಾವ ನಿಜಾಮ ಅವ ಬರೆದು ಕೊಟ್ಟಿದ್ ಏನಾದ್ರ ತಾಮ್ರ ತಗಡ, ಕಬ್ಬಿಣ ತಗಡ, ಅದು ಯಾವ್ದು ತೊಗಲಿನ ತಗಡ ಯಾವ್ದಾರ ಐತೇನ್ರಿ? ಏನೂ ಇಲ್ಲ. ಅಂದ್ರೆ ಉದ್ದೇಶಪೂರ್ವಕವಾಗಿ ರೈತರ ಜಮೀನನ್ನ ಕಬಳಿಸುವಂತ ವ್ಯವಸ್ಥಿತವಾಗಿ ಈ ಒಂದು ವಕಫ್ ಬೋರ್ಡ್ ಏನಿದೆ, ವಕಫ್ ಟ್ರಿಬ್ಯುನಲ್ ಏನಿದೆ, ನಮ್ಮ ಬೇಡಿಕೆ ಇರುವುದೇ ವಕಫ್ ಟ್ರಿಬ್ಯುನಲ್ ರದ್ದಾಗಬೇಕು. ಯಾವುದೇ ರೈತ ತನ್ನ ಜಮೀನಾಗಲಿ, ಸರ್ಕಾರಿ ಜಮೀನಾಗಲಿ, ಮಠ ಮಂದಿರದಾಗಲಿ, ಅವರು ಅಲ್ಲಿನ ಅಸಿಸ್ಟೆಂಟ್ ಕಮಿಷನರು, DC ಅವರು, ಅಲ್ಲಿ ನ್ಯಾಯಾಲಯಗಳು ಮತ್ತು ಹೈಕೋರ್ಟು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ವಿನಃ ಈ ವಕಫ್ ಟ್ರಿಬ್ಯುನಲ್ಗೆ ಹೋಗಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಈಗಾಗಲೇ ಪ್ರಧಾನಮಂತ್ರಿಗಳು ಈ ವಕಫ್ ತಿದ್ದುಪಡಿಯನ್ನ ತಂದಿದ್ದಾರೆ ಹೋದ ಪಾರ್ಲಿಮೆಂಟ್ನಲ್ಲಿ. ಆದರೆ ಕಾಂಗ್ರೆಸ್ಸು ಮತ್ತು ಅವರೆಲ್ಲ ಮಿತ್ರ ಪಕ್ಷಗಳು ಇದನ್ನು ತೀವ್ರ ವಿರೋಧ ಮಾಡಿದ್ರಿಂದ ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟಿದ್ದಾರೆ. ಅದಕ್ಕೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯವರು ಸಹಿತ ಮೊನ್ನೆ ನಮ್ಮ ಏನು ಬಿಜಾಪುರನ ಹೋರಾಟ ಮಾಡಿದ್ದೀವಿ, ಅಲ್ಲಿ ಸುಮಾರು 16,000 ಎಕರೆ ವಕಫ್ ಅಷ್ಟೇ ಅಲ್ಲ, ಇನ್ನೂ ಒಂದು ಭಾಳ
ಆತಂಕಕಾರಿ ವಿಷಯ ಹೇಳ್ತೀನಿ ನಾನು. ಏನು 8 ಟು ಬಿ ವಕಫ್ ಅಂತೇಳಿ ಒಂದು ಕಾಲಮ್ ಮಾಡ್ಯಾರ ಅವರು. ಮುಂದೆ ಭವಿಷ್ಯದಲ್ಲಿ ವಕಫ್ ಆಗುವಂತದ್ದು ಒಂದು ಲಿಸ್ಟ್ ಮಾಡ್ಯಾರ. ಅದು ಒಂದು 5-6 ಸಾವಿರ ಎಕರೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ. ಅಂದ್ರೆ ಎಲ್ಲಾ ಕಡೆ DC ಕಚೇರಿಯಲ್ಲಿ ಮುಂದೆ ಆಗುವಂತದನ್ನು ಒಂದು ಪ್ಲಾನ್ ಮಾಡಿ ಇಟ್ಟಿದ್ದಾರೆ. ಈ ಜಮೀರ್ ಅಹಮದ್ ಖಾನ್ ಏನು ರಾಜ್ಯ ಪ್ರವಾಸ ವಕಫ್ ಅದಾಲತ್ ಮಾಡಿ ಏನು ಪ್ರಾರಂಭ ಮಾಡಿದಾಗ DC ಅವರಿಗೆ, AC ಅವರಿಗೆ, ತಹಸೀಲ್ದಾರ್ಗೆ ಧಮಕಿ ಕೊಟ್ಟು ನನಗೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆದೇಶ ಮಾಡಿದ್ದಾರೆ, ವಕಫ್ ಆಸ್ತಿ 1 ಇಂಚು ನಾವು ಬಿಡುದಿಲ್ಲ, ಅದು ಭಾರತ ಸರ್ಕಾರದ ಆಸ್ತಿ ಅಲ್ಲ, ಯಾರಪ್ಪನ ಆಸ್ತಿ. ಹಂಗಾದ್ರೆ ಯಾವುದೇ ಉತ್ತರ ತೆಗೆದ್ರು ಕರ್ನಾಟಕ ಸರ್ಕಾರ ಇರ್ತದೆ. ಸರ್ಕಾರ ಮೊದಲ ಮಾಲೀಕ, ಅಲ್ಲಿಂದ ನಾವು ರೈತರ ಹತ್ರ ಇರ್ತದೆ. ಆದ್ರೆ ಜಮೀರ್ ಅಹಮದ್ ಹೇಳುತ್ತಾ ಇರುವುದು ಇದು ಸರ್ಕಾರದಲ್ಲ, ಇದು ನಮ್ಮ ದೇಶದ್ದೇ ಅಲ್ಲ ತಾನು. ಅಂದಮೇಲೆ ಇದು ಬಹಳ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆದ್ಮೇಲೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ನಮ್ಗೆ ಹೇಳಿದ್ರು, ನೀವು ಅಷ್ಟೇ ಬಿಜಾಪುರದ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು ತಂಡ ಆಗಿ ಅಡ್ಡಾಡಿ ಯಾವ ರೀತಿ ಬಿಜಾಪುರದಲ್ಲಿ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ರೈತರನ್ನ ನೀವು ಉತ್ತಾರತೆ ಮಾಡಿ ಸರ್ಕಾರದ ಒಂದು ಜಮೀನು ಆಗಲಿ, ನಮ್ಮಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್ ಮಾಡಿದ್ದಾರೆ. ಈ ರೀತಿ ಏನೇನದ ಅಂತ ಮಾಹಿತಿ ನಮ್ಗೆ ಕೊಡ್ರಿ. ನಿಮ್ಮನ್ನ ವಿಶೇಷವಾಗಿ ದಿಲ್ಲಿ ಕರೆಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ 31 ಸದಸ್ಯರಿದ್ದಾರೆ. ಏನೇನು ನಿಮ್ಮ ಸಮಸ್ಯೆ ಅದ ಅವ್ರಿಗೂ ಸ್ವಲ್ಪ ಅರಿವು ಬರಲಿ ಅವರಿಗೆ. ಕಾಂಗ್ರೆಸ್ನವ್ರಿಗೆ ಏನು ಲಾಲು ಪ್ರಸಾದ್ ಯಾದವ್ ಪಾರ್ಟಿಗೆ, ಮಮತಾ ಬ್ಯಾನರ್ಜಿ ಪಾರ್ಟಿಗೆ, ಸಮಾಜವಾದಿ ಪಾರ್ಟಿಗೆ ಅರ್ಥ ಆಗಲಿ ವಕಫ್ ಎಷ್ಟು ಒಂದು ಖತರ್ನಾಕ್ ಒಂದು ಈ ಕಾನೂನು ಇದೆ ಅನ್ನೋಂಥದ್ದು. ಅದನ್ನ ಗಮನಕ್ಕೆ ತರಲಿಕ್ಕೆ ಈ ರೀತಿ ರಾಜ್ಯ ಪ್ರವಾಸವನ್ನ ನಾವೆಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಸರ್, ಈಗ ಈ ಒಂದು ವಿಲೇಜ್ ಅಲ್ಲಿ 2022ರಲ್ಲಿ ವಕಫ್ ಅಂತೇಳಿ ಸರ್ಕೊಂಡು ಸರ್ ಪಾಣಿಲ್ಲ, ಅವಾಗ ಬಿಜೆಪಿ ಸರ್ಕಾರ ಇತ್ತು. ಸರ್ಕಾರದಲ್ಲಿ ಒಂದಂತೂ ಕ್ಲಿಯರ್ ಮಾಡ್ತೀನಿ ನಾನು. ಅದು ಯಡಿಯೂರಪ್ಪನವ್ರ ಸರ್ಕಾರ ಇರಲಿ, ಬೊಮ್ಮಾಯಿಯವ್ರ ಸರ್ಕಾರ ಇರಲಿ, ಜಗದೀಶ್ ಶೆಟ್ಟರ್ ಸರ್ಕಾರ ಇರಲಿ, ಸದಾನಂದ ಗೌಡ್ರ ಸರ್ಕಾರ ಇರಲಿ, ಅದನ್ನ ಸಮರ್ಥನೆ ಮಾಡ್ಕೊಳಕ್ಕೆ ನಾವು ಬಂದಿಲ್ಲ. ಯಾರಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ. ಯಾವ ಸರ್ಕಾರ ಇದ್ರು ಅನ್ಯಾಯ ಆಗಿದೆ. ನಾವೇನು ಅದನ್ನ ರೆಸ್ಕ್ಯೂ ಮಾಡಿ ನಾವು ಹಂಗೆ ಮಾಡಿಲ್ಲ ಹಿಂಗೆ ಮಾಡ್ಲತ್ತ ಅದನ್ನ ನಾವು ಯಾರು ವಾದ ಮಾಡ್ಲಿಕ್ಕೆ ಬಂದಿಲ್ಲ. ನಾವು ಒಟ್ಟಾರೆ ಇವತ್ತು ನಮ್ಮ ಹೋರಾಟ, ಪ್ರಧಾನಮಂತ್ರಿಗಳ ಸತತ ಪತ್ರ, ನಾವು ವಿಧಾನಸಭೆಯಲ್ಲಿನೂ ನಾವು ವಕಫ್ ಬಗ್ಗೆ ಮಾತಾಡಿದ ಮೇಲೆ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳು ವಿಶೇಷವಾಗಿ ಇವತ್ತು ಒಂದು ಪ್ರಯತ್ನ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ಅವ್ರು ಹೇಳಿದ್ದಾರೆ, ನಿನ್ನೆ ನಮ್ಮ ದೇಶದ ಸಂವಿಧಾನದ ಏನು ಒಪ್ಪಿಕೊಂಡಂತಹ ದಿನ ನಿನ್ನೆ. ಅದರ ಹಿಂದಿನ ದಿವಸನೇ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಈ ದೇಶ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮೇಲೆ ನಡೀತಿದೆ ಹೊರತು ಯಾವುದೇ ಇಂಥ ವಕಫ್ಗೆ ಅಲ್ಲಿ ಅವಕಾಶ ಇಲ್ಲ, ಅಲ್ಲಿ ಸ್ಥಳನೇ ಇಲ್ಲ ಸಂವಿಧಾನದಲ್ಲಿ. ಅದಕ್ಕೆ ನಾವು ರದ್ದು ಮಾಡೇ ಮಾಡ್ತೀವಿ ಅಂತೇಳಿ ಏನು ಭರವಸೆ ಕೊಟ್ಟಾರೆ ದೇಶದ ಜನರಿಗೆ. ಅವ್ರಿಗೆ ಇನ್ನಷ್ಟು ನೈತಿಕ ಬೆಂಬಲ, ಜನಜಾಗೃತಿ ಮಾಡೋದ್ರ ಮೂಲಕ ಜನರಲ್ಲಿ ವಕಫ್ ಅನ್ನುವಂಥದ್ದು ಎಷ್ಟು ಒಂದು ಕರಾಳ ಒಂದು ಕಾನೂನು ಇದೆ ಅನ್ನೋಂಥದ್ದು ತಿಳಿಸಲಿಕ್ಕೆ ನಾವು ಅಡ್ಡಾಡ್ತಾ ಇದ್ದೀವಿ. ಸರ್, ಇನ್ನೊಂದು ವಿಚಾರ ಸರ್, ಈಗ ನೋಡ್ರಿ, ಅದನ್ನ ಇದು ತೆಗಿಬೇಡ್ರಿ. ನಾವು ವಕಫ್ ಸಲ ಬಂದ್ವಿ, ನಾವು ಯಾವ್ದಾರು ಕರೀಲಿ, ಏನಾರು ಕಿಸಿಲಿ, ನಮ್ಗೇನು ಸಂಬಂಧ ಇಲ್ಲ.